ಜಿಲ್ಲೆಯ ರೈತರು ಪ್ರಸ್ತುತ ಸಾಲಿನಲ್ಲಿ ತೀವ್ರ ಸಂಕಷ್ಟದಲ್ಲಿದ್ದು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಈ ಕೂಡಲೇ ಕ್ಷೇತ್ರದ ಶಾಸಕರು ತಮ್ಮ ನೇತೃತ್ವದಲ್ಲಿ ರೈತರು, ಸಹಕಾರಿ ಸಂಘಗಳ ಪ್ರಮುಖರು, ಕೃಷಿ ವಿಜ್ಞಾನಿಗಳು, ತೋಟಗಾರಿಕಾ ಹಾಗೂ ಕೃಷಿ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನು ಕರೆದು ರೈತರ ಸಮಸ್ಯೆಗೆ ತುರ್ತು ಪರಿಹಾರವನ್ನು ಕಂಡುಕೊಳ್ಳಬೇಕಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ. ಅವರು ಶಿರಸಿ ಬಿಜೆಪಿ ಕಚೇರಿಯಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಎಲೆಚುಕ್ಕಿ ರೋಗದ ತೀವ್ರತೆಗೆ ಜಿಲ್ಲೆಯ ಜನ ಹೈರಾಣಾಗಿದ್ದು, ನಿತ್ಯದ ಬದುಕನ್ನು ಸಾಗಿಸುವುದು ಸಹ ಕಷ್ಟಕರವಾಗಿದೆ. ಸಂಕಷ್ಟದಲ್ಲಿರುವ ರೈತರ ಪರವಾಗಿ ಬಿಜೆಪಿ ಸದಾ ನಿಲ್ಲಲಿದ್ದು, ಅದೇ ಕಾರಣಕ್ಕಾಗಿ ಮಳೆ ಮಾಪನ ಯಂತ್ರ ಸರಿಯಿಲ್ಲದಿದ್ದರೂ ಸಹ ಕಳೆದ ಅವಧಿಯಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪ್ರಯತ್ನದ ಫಲವಾಗಿ ರೈತರಿಗೆ ಬೆಳೆ ವಿಮೆ ಹಣ ದೊರಕಿಸಿಕೊಡಲಾಗಿತ್ತು. ಈ ವರ್ಷವೂ ಸಹ ಸಂಸದರ ಪ್ರಯತ್ನದ ಫಲವಾಗಿ ಬೆಳೆ ವಿಮೆ ಹಣ ಜಮವಾಗುತ್ತಿದೆ. ಕಳೆದ ವರ್ಷವೇ ಮಳೆ ಮಾಪನ ಯಂತ್ರವನ್ನು ಸರಿಪಡಿಸುವಂತೆ ಸಂಸದರು ತಾಕೀತು ಮಾಡಿದ್ದರೂ ಸಹ ರಾಜ್ಯ ಸರ್ಕಾರ ನಿಷ್ಕಾಳಜಿ ತೋರುವ ಮೂಲಕ ಜಿಲ್ಲೆಯ ರೈತರ ಬದುಕಿನಲ್ಲಿ ಚೆಲ್ಲಾಟ ಮಾಡುತ್ತಿದೆ ಎಂದು ಅವರು ಆಕ್ರೋಶ ಹೊರಹಾಕಿದರು. ವಿಧಾನಸಭೆ ಅಧಿವೇಶನದಲ್ಲಿ ಶಿರಸಿ ಕ್ಷೇತ್ರದ ಶಾಸಕರು ಕೇವಲ ಕ್ಷೇತ್ರದ ಜನತೆ ಎದುರು ಪ್ರಚಾರಕ್ಕಾಗಿ ಕಾಟಾಚಾರಕ್ಕೆ ಪ್ರಶ್ನೆ ಕೇಳಿ ಸುಮ್ಮನೆ ಕೂತಿದ್ದಾರೆ. ಎಲೆಚುಕ್ಕಿ ರೋಗಕ್ಕೆ ಔಷಧಿ ಸಹಾಯಧನ ಸರ್ಕಾರ 62 ಕೋಟಿ ರೂಪಾಯಿ ಮೀಸಲಿರಿಸಿದೆ ಎಂದು ಹೇಳಿಕೊಂಡಿದ್ದು, ಆದರೆ ಈವರೆಗೆ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ ಎಂದು ಸರ್ಕಾರವೇ ಒಪ್ಪಿಕೊಂಡಿದೆ. ಹಾಗಿದ್ದಲ್ಲಿ ಬಾಕಿ ಉಳಿದಿರುವ 56.75 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? ಸರ್ಕಾರದ ವರದಿಯ ಪ್ರಕಾರ ಕೇವಲ 16,000 ಜನರಿಗೆ ಮಾತ್ರ ಪರಿಹಾರ ನೀಡಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲಿಯೇ 22,000ಕ್ಕೂ ಹೆಚ್ಚು ರೈತರು ಈ ರೋಗದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಕೂಡಲೇ ತೋಟಗಾರಿಕಾ ಮಂತ್ರಿಗಳು ಜಿಲ್ಲೆಗೆ ಆಗಮಿಸಿ ಪರಿಸ್ಥಿತಿಯ ಅವಲೋಕನ ನಡೆಸಬೇಕು ಎಂದರು. ರೈತರು ತಮ್ಮ ಹಿಡುವಳಿ ಆಧಾರದಲ್ಲಿ ಕೃಷಿ ಅಭಿವೃದ್ಧಿಗೋಸ್ಕರ ಸರ್ಕಾರದ ಬಡ್ಡಿ ರಿಯಾಯಿತಿ ಯೋಜನೆಯಡಿಯಲ್ಲಿ ಕೃಷಿ ಮಾಧ್ಯಮಿಕ ಸಾಲವನ್ನು ಕೃಷಿ ಸಹಕಾರಿ ಸಂಘಗಳಿಂದ ಪಡೆದಿರುತ್ತಿದ್ದು, ಅವುಗಳನ್ನು ಗರಿಷ್ಠ 5 ರಿಂದ 7 ಕಂತುಗಳಲ್ಲಿ ಮರುಭರಣ ಮಾಡಬೇಕಿರುತ್ತದೆ. ಪ್ರತಿ ವರ್ಷ ಈ ಸಾಲದ ಕಂತನ್ನು ಏಪ್ರಿಲ್ 15 ರಿಂದ 30 ಒಳಗಾಗಿ ಪಾವತಿಸಬೇಕಿದ್ದು, ಆದರೆ ಈ ವರ್ಷ ಸದರಿ ಸಾಲದ ಕಂತನ್ನು ಪಾವತಿಸುವುದು ಕಷ್ಟಕರವಾಗಿದೆ. ಕೊಳೆ ರೋಗ ಮತ್ತು ಎಲೆಚುಕ್ಕಿ ರೋಗದ ಕಾರಣ ರೈತರು ಊಟ ಮಾಡುವುದೇ ಕಷ್ಟವಾಗಿದೆ. ನಮ್ಮ ಜಿಲ್ಲೆಯ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ರೈತರ ಮಾಧ್ಯಮಿಕ ಸಾಲವನ್ನು ಮನ್ನಾ ಮಾಡಬೇಕು. ಜತೆಗೆ ಹಣ ತುಂಬುವ ಪ್ರಕ್ರಿಯೆ ತಡವಾದಲ್ಲಿ ರೈತರನ್ನು ಕಟ್ಟುಬಾಕಿ ಮಾಡದೆ ಸಮಯ ನೀಡಿ ಬೆಳೆ ಸಾಲ ಸಿಗುವಂತಾಗಬೇಕು. ಯಾವುದೇ ಕಾರಣಕ್ಕೆ ಸಾಲ ಕಟ್ಟಲು ರೈತರಿಗೆ ಕಿರುಕುಳ ನೀಡುವಂತಿಲ್ಲ. ಯಾವುದೇ ರೈತನಿಗೆ ಸಮಸ್ಯೆಯಾದರೆ ಬಿಜೆಪಿ ರೈತ ಮೋರ್ಚಾ ಅವರ ಜೊತೆಗೆ ನಿಲ್ಲುವುದರ ಮೂಲಕ ಸಹಾಯಕ್ಕೆ ನಿಲ್ಲುತ್ತದೆ ಎಂದು ಈ ಮೂಲಕ ಘೋಷಿಸುತ್ತೇವೆ ಎಂದರು. ಪ್ರಪ್ರಥಮವಾದಂತಹ ಪತ್ರಿಕಾಗೋಷ್ಠಿಯಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ, ತಾಯಿ ಮಾರಿಕಾಂಬೆಯನ್ನು ನೆನೆಸ್ತಾ, ಬೆಳಗ್ಗೆ ನಾನು ಕೂಡ ಬರಬೇಕಾದ್ರೆ ಮಾರಿಕಾಂಬಾ ತಾಯಿ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇನೆ, ನಮ್ಮ ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಏನಪ್ಪ ಅಂತಂದರೆ, ಮುಖ್ಯವಾಗಿ ರೈತರ ಹಿತ. ಮಳೆ ಮಾಪನ ಯಂತ್ರದ ದುರಸ್ತಿ ವಿಷಯವಾಗಿ ಹಲವಾರು ಬಾರಿ ಹಿಂದೆ ಮನವಿ ಮಾಡಾಗಿತ್ತು. ಹೋದ ವರ್ಷ ಏನಾಯಿತು? ಇನ್ಶೂರೆನ್ಸ್ ಬರಲೇ ಇಲ್ಲ. ನಮ್ಮ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನಿರಂತರವಾದಂತಹ ಪ್ರಯತ್ನದ ಫಲವಾಗಿ ಸುಮಾರು 80 ಕೋಟಿ ರೂಪಾಯಿಯ ಇನ್ಶೂರೆನ್ಸ್ ಬಂತು. ಎಲ್ಲ ರೈತರು ಕೂಡ ಸಂತೋಷ ಆದರು. ಆಗಲೇ ನಮ್ಮ ಸಂಸದರು ಎಚ್ಚರಿಕೆ ಕೊಟ್ಟಿದ್ದರು, ದಯವಿಟ್ಟು ಮುಂದಿನ ವರ್ಷವೂ ಇದೇ ಹಾಡು ಮಾಡಬೇಡಿ, ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿ ಅಂಥೇಳಿ ಸಂಸದರು ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದರು. ನಮ್ಮ ಹಿಂದಿನ ರೈತ ನಾಯಕರಾದಂತಹ ರೈತ ಮೋರ್ಚಾ ಅಧ್ಯಕ್ಷರಾದಂತಹ ರಮೇಶ್ ನಾಯಕ್ ಅವರು ನೇತೃತ್ವದಲ್ಲಿ ನಾವು ಕೂಡ ಮನವಿ ಕೊಟ್ಟಾಗಿತ್ತು. ಹಲವಾರು ಬಾರಿ ಹಲವಾರು ಸಂಘಟನೆಗಳು ಇದನ್ನು ಹೇಳಿದ್ರು ಕೂಡ ರಾಜ್ಯ ಸರ್ಕಾರದವರು ಆ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ. ಹೋದ ವರ್ಷ ಏನಾಗಿತ್ತು, ಎಲ್ಲ ಪಂಚಾಯತಿಯಲ್ಲೂ ಸೇಮ್ ಮಳೆ ಇದೆ ಅಂತ ಹೇಳಿ ಕೊಟ್ಟಿದ್ದರು. ಅದಕ್ಕೆ ಅವರು ಡೌಟ್ ಮಾಡಿ, ಇದು ನಿಮ್ಮದು ಎಲ್ಲ ಪಂಚಾಯತಿಯಲ್ಲೂ ಸೇಮ್ ಮಳೆ ಹೆಂಗೆ ಸಾಧ್ಯ ಇದೆ ಅಂಥೇಳಿ ಅದನ್ನು ಅವರು ಕ್ಯಾನ್ಸಲ್ ಮಾಡಿದರು, ತಿರಸ್ಕಾರ ಮಾಡಿದರು. ನಂತರ ತಮಗೆ ಗೊತ್ತಿದೆ ಪರಿಹಾರ ಬಂತು. ಈ ಸಲ ಏನಾಗಿದೆ ಅಂತಂದರೆ, ಈ ಸಲನೂ ಕೂಡ ಅವರು ರಿಜೆಕ್ಟ್ ಮಾಡಿದ್ರು.
ಇದು ಹೆಂಗೆ ಕೊಡ್ಲಿಕ್ಕೆ ಬರ್ತದೆ, ನಿಮ್ಮದು ಮಳೆ ಮಾಪನೆ ಅಂತ ಸರಿ ಇಲ್ಲ ಅಂತೇಳಿ. ಆದರೆ ನಿರಂತರವಾಗಿ ಕಾಗೇರಿ ಸೇವೆ ಹಾಗೆ ಮಾಡಬಾರ್ದು, ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಕೊಡಲೇಬೇಕು ಅಂತ ಒತ್ತಡ ಹಾಕಿದ ಫಲವಾಗಿ ಪರಿಹಾರ ಬಂತು. ಅದೇನಾಗಿದೆ ಅಂತಂದರೆ, ಇವರು ಎಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರದವರು, ಯಾವುದೋ ಪಂಚಾಯತ್ ಸರಿ ಇಲ್ಲ, ಪಕ್ಕದ ಯಾವುದೋ ಪಂಚಾಯತಿದು ರೀಡಿಂಗ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಉದಾಹರಣೆಗೆ ಮತ್ತಿಘಟ್ಟದ ಏನಾಗಿದೆ ಅಂತಂದರೆ, ಈಗ ಶಿವಳ್ಳಿದು ತೆಗೆದು ಹಾಕಿದ್ದಾರೆ, ಅಲ್ಲಿ 177 ರೂಪಾಯಿನೋ ಬಂದಿದೆ. ಒಂದು ಇಷ್ಟಿದೆ, ನಾನು ತಮಗೆಲ್ಲ ಕೊಡ್ತೇನೆ ಯಾವ ಪಂಚಾಯತ್ ಎಷ್ಟು ಬಂತು ಅಂತೇಳಿ. ಬಂಡ್ಲದಲ್ಲಿ 900 ರೂಪಾಯಿ ಗುಂಟೆ ಲೆಕ್ಕದಲ್ಲಿ ಬಂತು. ಬನ್ನಿ, ನಮ್ಮ ದೊಡ್ಡನಹಳ್ಳಿ ಪಂಚಾಯತಲ್ಲಿ 1 ಗುಂಟೆಗೆ 50 ರೂಪಾಯಿ ಬಂದರೆ, ಪಕ್ಕದ ಬಿಸಿರುಕೊಪ್ಪದಲ್ಲಿ ಸುಮಾರು 500 ರೂಪಾಯಿ ಬಂತು. ಅಂದರೆ 20,000 ರೂಪಾಯಿ ಎಕರೆ ಬಂತು. ಸಿಕ್ಕಾಪಟ್ಟೆ ತಾರತಮ್ಯ. ಮಳೆ ಸೇಮ್ ಬಂದಿದೆ, ಆದರೆ ಇವರು ಪಕ್ಕದ ಯಾವುದೋ ಪಂಚಾಯತ್ ತೆಗೆದು ಹಾಕ್ಬಿಡ್ತಾರೆ, ದೊಡ್ಡನಹಳ್ಳಿಯಿಂದ ಸಿರ್ಸೆ ಮಳೆ ತೆಗೆದು ಹಾಕ್ಬಿಡೋದು. ಹೀಗೆಲ್ಲ ಮಾಡಿ ಎಲ್ಲ ಅಸ್ತವ್ಯಸ್ತ ಮಾಡಿಟ್ಟಿದ್ದಾರೆ. ಸಂಪೂರ್ಣ ಗೊಂದಲ ಇದೆ. ಏನು ಹೇಳ್ತಾ ಇದ್ದೇನೆ ಅಂತಂದರೆ, ರಾಜ್ಯ ಸರ್ಕಾರದವರು ಹಲವಾರು ಬಾರಿ ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಯನ್ನು ಪರಿಪರಿಯಾಗಿ ಹೇಳಿದ್ರು ಕೂಡ ತಾವು ಇದನ್ನು ಮಳೆ ಮಾಪನ ಯಂತ್ರವನ್ನು ದುರಸ್ತಿ ಮಾಡಿಲ್ಲ. ಇದು ತಾವೇ ಮಾಡುವಂತಹ ಪಾಪ, ತಾವು ಇದು ಜವಾಬ್ದಾರಿ ಹೊರಬೇಕು. ತನ್ನ ಮೂಲಕವಾಗಿ ರೈತರಿಗೆ ಏನು ಅನ್ಯಾಯ ಆಗಿದೆ ತಾವು ಸರಿಪಡಿಸಬೇಕು ಅಂಥೇಳಿ ನಾವು ರೈತ ಮೋರ್ಚಾ ವತಿಯಿಂದ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಆಗ್ರಹವನ್ನು ಮಾಡ್ತೇವೆ. ಎರಡನೇ ವಿಚಾರ, ಇತ್ತೀಚೆಗೆ ತಮಗೆ ಗೊತ್ತಿದೆ, ಈ ಎಲೆ ಚುಕ್ಕಿ ರೋಗದಿಂದ ಹಲವಾರು ಊರುಗಳಲ್ಲಿ ಸಂಪೂರ್ಣ ತೋಟ ಹಾಳಾಗಿದೆ. ಕೊಳೆ ರೋಗ, ಎಲೆ ಚುಕ್ಕಿ ರೋಗ, ಕೆಲವು ಕಡೆ ಅಂತೂ 80% 90% ಬೆಳೆನೇ ಇಲ್ಲ. ಮೊನ್ನೆ ದೇವನಹಳ್ಳಿಗೆ ಹೋಗಿದ್ದೆ, ಅವರಿದ್ದು ತೋಟದಲ್ಲಿ 19 ಕ್ವಿಂಟಲ್ ಅಡಿಕೆ ಆಗ್ತಿತ್ತಂತೆ. ಈ ಅಂಗಡಿ ಒಂದಿಷ್ಟು ಅಡಿಕೆ ಹಾಕಿಟ್ಟಿದ್ದಾರೆ, ತೋರಿಸ್ತಾರೆ ಇಷ್ಟೇನು ಅಡಿಕೆ ಅಂತೇಳಿ. ಅಂದರೆ 1.5 ಕ್ವಿಂಟಲ್ ಇರ್ಬೋದು. 19 ಕ್ವಿಂಟಲಲ್ಲಿ 1.5 ಕ್ವಿಂಟಲಲ್ಲಿ ಅವರು ಊಟ ಮಾಡ್ಕೊಂಡು ಹೆಂಗೆ ಹೋಗ್ತಾರೆ, ಸಾಲ ಹೆಂಗೆ ಕಟ್ತಾರೆ, ಇದೆಲ್ಲವೂ ಕೂಡ ರೈತರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಈಗ ಮೊನ್ನೆ ರಾಜ್ಯ ಸರ್ಕಾರದವರು ಅದು ಚರ್ಚೆ ಆಗಿದೆ ವಿಧಾನಸಭೆಯಲ್ಲಿ. ನಾವು ಈ ಕೊಳೆ ರೋಗಕ್ಕೆ 62 ಕೋಟಿ ರೂಪಾಯಿಯನ್ನು ಔಷಧಿ ಪರಿಹಾರ ಅಲ್ಲ ಮತ್ತು ಇದು ಔಷಧಿಗೆ ನಾವು ಸಬ್ಸಿಡಿ ಈ ಥರ ಕೊಡ್ತೇವೆ, 62 ಕೋಟಿ ರೂಪಾಯಿ ಅಂತ ಕೊಡಬೇಕು ಅಂತ ಎತ್ತಿಟ್ಟಿದ್ದೇವೆ ನಾವು ಅಂತ ಹೇಳಿದ್ರು. ಎಷ್ಟು ಖರ್ಚು ಮಾಡಿದ್ದಾರಪ್ಪ ಅಂತ ಕೇಳಿದ್ರೆ ಬರೀ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ಹೌದಾ? 5 ಕೋಟಿ ರೂಪಾಯಿ. ನಮ್ಮ ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಾಹಿತಿ ಪ್ರಕಾರ 8,637 ಹೆಕ್ಟರ್, ಸುಮಾರು ಒಂದು 20,000 ಎಕರೆ, 22,167 ರೈತರು ಬಾಧಿತರಾಗಿದ್ದಾರೆ ಅಂತ ಮಾಹಿತಿ ಇದೆ, ತೋಟಗಾರಿಕೆ ಇಲಾಖೆ ಮಾಹಿತಿ. ಇಡೀ ರಾಜ್ಯದಲ್ಲಿ ಇವರು ಹೇಳೋ ಪ್ರಕಾರ ನಾವು ಮಾಡಿದ್ದ ಔಷಧಿ ಕೊಟ್ಟಿದ್ದೇವೆ ಅಂತೇಳಿ ಬರೀ 16,000 ಜನಕ್ಕೆ ಅಂತ ಹೇಳ್ತಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 22,000 ಜನ ರೈತರಿದ್ದಾರೆ. ನಮ್ಮ ಜಿಲ್ಲೆ ಒಂದು ಶಿವಮೊಗ್ಗ ಜಿಲ್ಲೆ ಬಹಳ ಆಗಿದೆ. ಶೃಂಗೇರಿ ಅವ್ರ ಮಾತಾಡಿದೆ, ತುಂಬ ಅವರಿಗೆ ಮಳೆ ಸಮಸ್ಯೆ ಆಗಿ ಎಲೆ ಚುಕ್ಕಿ ರೋಗವೂ ಆಗಿದೆ, ಕೊಳೆ ರೋಗವೂ ಆಗಿದೆ, ಸಾಗರದಲ್ಲಾಗಿದೆ. ಹಾಗೆ ಎಲ್ಲ ಕಡೆಯೂ ಕೂಡ ಇದು ಸಮಸ್ಯೆ ಬಹಳಷ್ಟಿದೆ. ಆದರೂ ಕೂಡ ನಮ್ಮ ಶಾಸಕರು ಏನು ಮಾಡಿದ್ರು ಅಂತಂದರೆ, ಸುಮ್ಮನೆ ತೋರ್ಗಣಿಕೆಗೆ ಸಿರಿಸಿ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. ಅವ್ರು ಏನು ಉತ್ತರ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಏನೂ ಕಳಿಸಲಿಲ್ಲ, ಅಥವಾ ಅವ್ರಿಗೆ ಕ್ವಶನ್ ಕೂಡ ಕೇಳಿಲ್ಲ. ಹಾಗೆ ಕಾಟಾಚಾರಕ್ಕೆ ರೀತಿಯ ಪ್ರಶ್ನೆ ಕೇಳಿದ್ದಾರೆ. ನಾನು ಈ ಮೂಲಕ ಏನು ಆಗ್ರಹ ಮಾಡ್ತೇನೆ ಅಂತಂದರೆ, ಇದು ಕೇವಲ ತಾವು ಹೋಗಿ ಒಂದು ಪ್ರಶ್ನೆ ಕೇಳಿದಾಕ್ಷಣ ಇದು ಬಗೆಹರಿಯುವಂಥದ್ದಲ್ಲ. ಈ ಜಿಲ್ಲೆಯ ಕೃಷಿಕರ ಸಭೆಯನ್ನು ಕರೀಬೇಕು. ಈ ಜಿಲ್ಲೆಯ ಕೃಷಿಕರ ಸಭೆಯನ್ನು ಸಹಕಾರಿಗಳು, ಉದಾಹರಣೆಗೆ TSS ಇರ್ಬೋದು, TMS ಇರ್ಬೋದು, ಇಂಥ ಹಿರಿಯರ ಸಭೆಯನ್ನು ಶಾಸಕರ ನೇತೃತ್ವದಲ್ಲಿ, ಸಂಸದ ನೇತೃತ್ವದಲ್ಲಿ ಎಲ್ಲರನ್ನೂ ಸೇರಿಸಿ ಕರೆದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗ್ತದೆ. ಪರಿಹಾರವನ್ನು ಕಂಡುಕೊಂಡಿಲ್ಲ ಅಂತಂದರೆ ರೈತರು ಬಹಳ ಅಪಾಯದಲ್ಲಿದ್ದಾರೆ. ಹಲವಾರು ವಿಚಾರ, ಒಂದು ಔಷಧಿ ವಿಚಾರ ಇರ್ಬೋದು. ಎರಡನೇದು, ಈಗ ನೋಡಿ ಏಪ್ರಿಲ್ 15ನೇ ತಾರೀಕಿಗೆ ಕಂತು ಕಟ್ಟೋದು ಬಂತು. ಈಗ ಮಾಧ್ಯಮಿಕ ಸಾಲ ಸುಮಾರು 10 ಲಕ್ಷವರೆಗೂ ಕೂಡ ಆ ಕಂತನ್ನು ಕಟ್ಟೋದು ಬರ್ತದೆ. ಅವರೆಲ್ಲ ಬಂದು ತಲೆ ಮೇಲೆ ಕೂತ್ಕೋತಾರೆ, ಹಣ ಕಟ್ಟು ಅಂತೇಳಿ. ಕೂತ್ಕೊಂಡಾಗ ಇವ್ರು ಕಂತು ಕಟ್ಟಿಲ್ಲ ಅಂತಂದರೆ ಅವ್ರು ಕಟ್ಟಬಾಕಿ ಆಗ್ತದೆ, ಅವರಿಗೆ ಬೆಳೆ ಸಾಲ ಸಿಗೋದಿಲ್ಲ. ಈ ಬೆಳೆ ಸಾಲ ಅಂದರೆ ಪಾಪ ರೈತರಿಗೆ ಮತ್ತೇನು ಮಾಡೋದಿಲ್ಲ, ಫಸ್ಟು ಒಳತು ಮಾಡ್ತಾರೆ. ಈ ಹಳೆ ಸಾಲವನ್ನು ಹೊಸ ಸಾಲ ತಗೊಂಡು ಹಿಂದೆ ಮುಂದೆ ಮಾಡ್ತಾರೆ, ಬಟ್ ಅದ್ರ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಆ ಸಾಲ. ಇಲ್ಲಿ ಏನಾಗಿದೆ, ಈ ಏನು ಮಾಧ್ಯಮಿಕ ಸಾಲದಿಂದ ಅವರು ಕಂಗಾಲಾಗಿದ್ದಾರೆ. ಹೇಗೆ ಈ ನೋಡಿ, ನಿಮಗೆ ಹೇಳ್ತೇನೆ, 19 ಕ್ವಿಂಟಲ್ ಅಡಿಕೆ ಆಗೋವನಿಗೆ 1.5 ಕ್ವಿಂಟಲ್ ಅಡಿಕೆ ಆದರೆ ಅವನು ಊಟ ಹೆಂಗೆ ಮಾಡಬೇಕು? ಊಟ ಮಾಡೋದೇ ಕಷ್ಟ ಇದೆ, ಅವನು ಸಾಲ ಹೆಂಗೆ ಕಟ್ಟಬೇಕು? ಇದು ತುರ್ತು ಪರಿಸ್ಥಿತಿ ಆಗೋಗಿದೆ. ಒಂದು ರೀತಿಯ
ಅಘೋಷಿತವಾದ ತುರ್ತು ಪರಿಸ್ಥಿತಿ ನಮ್ಮ ಅಡಿಕೆ ಬೆಳೆಗಾರರಿದೆ. ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೇನೆ, ತಕ್ಷಣ ಒಂದು ಸಭೆ ಕರಿಬೇಕು. ಕೃಷಿಕರ ಸಹಕಾರಿಗಳ ಸಭೆ ಕರೆದು ಯಾವ ಸಹಕಾರಿ ಸಂಘದವರು ಕೂಡ ಸೊಸೈಟಿಯವರು ಕೂಡ ನೀವು ಸಾಲ ಕಟ್ಟು ಅಂತೇಳಿ ಅವರಿಗೆ ಕೇಳಬಾರ್ದು. ಮತ್ತು ಇನ್ನೊಂದು ಹೇಳ್ತೇನೆ, ರೈತರ ಸಂಪೂರ್ಣವಾದಂತಹ ಸಾಲವನ್ನು ಮನ್ನಾ ಮಾಡಬೇಕು. ಏನು ಮಾಧ್ಯಮಿಕ ಸಾಲ ಇದೆ ಇದನ್ನು ಮನ್ನಾ ಮಾಡಬೇಕು ಅಂತ ಕೂಡ ನಾನು ಆಗ್ರಹ ಮಾಡ್ತಾಯಿದ್ದೇನೆ. ಮನ್ನಾ ಮಾಡುವಂತಹ ಪ್ರಕ್ರಿಯೆ ಸ್ವಲ್ಪ ತಡ ಆಗ್ಬೋದು. ಮನ್ನಾ ಅಂದ ತಕ್ಷಣ ಈಗ ನಾಳೆ ಬೆಳಗ್ಗೆ ಮನ್ನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಪ್ರೊಸೀಜರ್ ಇರ್ತದೆ. ಅದಕ್ಕೆ ನಾನು ಹೇಳುವಂಥದ್ದು, ತಾವು ಆದೇಶ ಮಾಡಿ ಯಾವ ಕಾರಣಕ್ಕೂ ಕೂಡ ರೈತರಿಗೆ ಒತ್ತಡ ಹಾಕಬಾರ್ದು, ಕಿರುಕುಳ ಕೊಡಬಾರ್ದು. ಅವರು ಮಾನಸಿಕವಾಗಿ ಅವರು ಇನ್ನೂ ಜರ್ಜರಿತರಾಗ್ತಾರೆ, ಈಗಲೇ ನೊಂದಿದ್ದಾರೆ, ಜರ್ಜರಿತರಾಗ್ತಾರೆ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇನ್ನೊಂದು, ಇವತ್ತು ನಾನು ಅಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೆ, NDRF ಮುಖಾಂತರ ಪರಿಹಾರ ಕೊಡ್ಬೋದಂತೆ. ಒಂದು ಹೆಕ್ಟೇರಿಗೆ 22,000 ರೂಪಾಯಿನ NDRF ಮುಖಾಂತರ ಕೊಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಕೊಳೆ ರೋಗ ಅಂತ ಏನು ಬಂದಿದೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿದ್ರೆ, ಅದಕ್ಕೆ ಸರಿಯಾಗಿ ಫೈಲ್ ಪುಟಪ್ ಮಾಡಿದ್ರೆ 22,000 ರೂಪಾಯಿನ ಪರಿಹಾರ ಕೊಡ್ಬೋದು ಹೆಕ್ಟೇರಿಗೆ ಅಂತೇಳಿ. 16 ತುರ್ತಾಗಿ ಕೊಡಲಿ, ರೈತರಿಗೆ ಜೀವನಕ್ಕಾದರೂ ಕೂಡ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಈ ಮೂಲಕ ಹೇಳಿ ನಮ್ಮ ಆಗ್ರಹ ಇಷ್ಟೇ. ಒಂದು, ಮಳೆ ಮಾಪನ ಯಂತ್ರವನ್ನು ಮತ್ತೊಮ್ಮೆ ಹೇಳ್ತೇನೆ, ಮಳೆ ಮಾಪನ ಯಂತ್ರವನ್ನು ತಕ್ಷಣ ದುರಸ್ತಿ ಮಾಡಲೇಬೇಕು. ಇದೊಂದು ರೀತಿಯ ರಾಜ್ಯ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ರೈತರ ಬಾಳಲ್ಲಿ. ಒಂದು, ಮಳೆ ಮಾಪನ ಯಂತ್ರ ಸರಿ ಮಾಡುವಂಥದ್ದು, ಮತ್ತು ಎಲೆ ಚುಕ್ಕಿ ರೋಗಕ್ಕಾಗಿ ವಿಶೇಷ ಪ್ಯಾಕೇಜನ್ನು ಕೊಡಬೇಕು. ವಿಶೇಷ ಪ್ಯಾಕೇಜನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಸಹಾಯಧನ ಕೊಡಬೇಕು. ಮತ್ತು NDRF ಮುಖಾಂತರವಾಗಿ ಅದರ ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ಕೊಡ್ಬೋದು ಆ ಪರಿಹಾರ ಕೊಡಬೇಕು. ತಕ್ಷಣ ಒಂದು ರೈತರ ಸಹಕಾರಿಗಳ ಪತ್ರಕರ್ತರು ಒಳಗೊಂಡಂತೆ ಒಂದು ಸಭೆಯನ್ನು ಕರೆದು ಎಲ್ಲರ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಟ್ಟು ಸರಿಯಾದ ರೀತಿಯಲ್ಲಿ ಪಕ್ಷಾತೀತವಾಗಿ ನಾವು ಹೋರಾಟವನ್ನು ಮಾಡಿಲ್ಲ ಅಂತಂದರೆ ರೈತರು ಮುಂದಿನ ದಿವಸದಲ್ಲಿ, ನಮ್ಮ ರೈತ ಅಂತಂದರೆ ಅವರೇ ನಮ್ಮ ಬೆನ್ನೆಲುಬು, ಈ ಭಾಗದ ಜೀವನಾಡಿ. ಆ ರೈತರು ಕಷ್ಟ ಅನುಭವಿಸಬಾರ್ದು ಅಂತಂದರೆ ಸಭೆ ಕರೆಯೋದ್ರ ಮುಖಾಂತರವಾಗಿ ಔಷಧಿಗೆ ನಾವು ಏನು ಮಾಡಬೇಕು, ಔಷಧಿ ಕಂಡುಹಿಡಿಯಲಿಕ್ಕೆ ಏನು ಮಾಡಬೇಕು, ಎಲ್ಲಿ ಹೋಗಿ ಒತ್ತಡ ಹಾಕಬೇಕು ಅದನ್ನು ಕೇಳುವಂಥದ್ದು ಇರ್ಬೋದು. ಏಪ್ರಿಲ್ 15 ನಂತರ ಮಾಧ್ಯಮಿಕ ಸಾಲವನ್ನು ಕಟ್ಟೋ ವಿಚಾರವಾಗಿ ಚರ್ಚೆ ಮಾಡುವಂಥದ್ದು ಇರ್ಬೋದು. ಹಾಗೆ ಮುಂದೆ ಸಾಲ ಮನ್ನಾ ಮಾಡೋ ವಿಚಾರ ಇರ್ಬೋದು. ಹೀಗೆ ಎಲ್ಲ ವಿಚಾರವಾಗಿ, ಯಾಕೆಂದರೆ ಅಡಿಕೆ ಮರನೇ ಹೋಗ್ಬಿಟ್ಟಿದೆ. ಕೆಲವು ಜನ ಹೇಳ್ತಾರೆ ನಮ್ಮ ತೋಟದಲ್ಲಿ ಅಡಿಕೆ ಮರ ಎಲ್ಲ ಹೋಗಿದೆ, ನಾವು ಹೊಸದಾಗಿ ಅಡಿಕೆ ಮರ ಹಚ್ಕೋಬೇಕು, ಹಚ್ಚಲಿಕ್ಕೆ ಎಷ್ಟು ಖರ್ಚು ಬರ್ತದೆ, ಅದಕ್ಕೆ ಸಹಾಯಧನವನ್ನು ಯಾರು ಕೊಡ್ತಾರೆ, ಹೀಗೆ ಎಲ್ಲದ್ರ ಬಗ್ಗೂ ಕೂಡ ಸರಿಯಾಗಿ ಚರ್ಚೆಯನ್ನು ಮಾಡಲೇಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಇದೇ ರೀತಿಯ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಮುಂದುವರಿಸಿದರೆ ನಮ್ಮ ರೈತ ಮೋರ್ಚಾ ಮುಂದಿನ ದಿವಸಗಳಲ್ಲಿ ಕಠಿಣವಾದಂತಹ ಹೋರಾಟವನ್ನು, ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡುತ್ತೆ. ಮತ್ತು ರೈತರ ಪರವಾಗಿ ಯಾವತ್ತೂ ಕೂಡ ನಮ್ಮ ಸರ್ಕಾರ, ನಮ್ಮ ರೈತ ಮೋರ್ಚಾ ಜಿಲ್ಲೆಯ ರೈತರ ಪರವಾಗಿ ಸದಾಕಾಲ ನಿಲ್ಲತ್ತೆ ಅಂಥೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಬಿಜೆಪಿ ಶಿರಸಿ ತಾಲೂಕು ಅಧ್ಯಕ್ಷ ಉಷಾ ಹೆಗಡೆ ಮಾತನಾಡಿ, ಜಿಲ್ಲೆಯ ರೈತರು ಅನುಭವಿಸುತ್ತಿರುವ ಎಲೆಚುಕ್ಕಿ ರೋಗ, ಕೊಳೆ ರೋಗ ಸೇರಿದಂತೆ ಎಲ್ಲ ಸಮಸ್ಯೆಗಳ ಕುರಿತಾಗಿ ರೈತ ಮೋರ್ಚಾ ಕಳಕಳಿಯನ್ನು ಹೊಂದಿದ್ದು ಹಂತ ಹಂತವಾಗಿ ಸಮಗ್ರ ಮಾಹಿತಿಯನ್ನು ಕಲೆ ಹಾಕುತ್ತಿದೆ. ಶಾಸಕರು ಸ್ಥಳೀಯ ರೈತರ ಸಮಸ್ಯೆಯನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ದೊರಕಿಸಿಕೊಡಬೇಕಿದೆ ಎಂದರು. ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ನಾಯ್ಕ್ ಕಾನ್ಗೋಡು ಮಾತನಾಡಿ, ರೈತರ ಸಮಸ್ಯೆಯನ್ನು ಕ್ಷೇತ್ರದ ಶಾಸಕರು ಮೊದಲ ಆದ್ಯತೆಯ ಮೇರೆಗೆ ಪರಿಹರಿಸಬೇಕು. ಇಲ್ಲವಾದಲ್ಲಿ ಬಿಜೆಪಿ ರೈತ ಮೋರ್ಚಾ ರಸ್ತೆಗಿಳಿದು ರೈತಪರ ಸಮಸ್ಯೆಗಳ ಕುರಿತು ಪ್ರತಿಭಟನೆ ನಡೆಸುತ್ತದೆ ಎಂದರು. ರೈತ ಮೋರ್ಚಾ ಶಿರಸಿ ತಾಲೂಕು ಅಧ್ಯಕ್ಷ ಜಿವಿ ಹೆಗಡೆ ಓಣಿಕೆರೆ ಮಾತನಾಡಿ, ಸಂಸದರ ಪ್ರಯತ್ನದ ಫಲವಾಗಿ ಕಳೆದ ವರ್ಷ ಹಾಗೂ ಈ ಬಾರಿ ಬೆಳೆ ವಿಮೆ ಜಮಾ ಆಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಮಳೆ ಮಾಪನ ಯಂತ್ರಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ರೈತ ಮೋರ್ಚಾ ಪ್ರಭಾರಿ ಪ್ರಶಾಂತ್ ನಾಯ್ಕ್, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಷ್ಣುಮೂರ್ತಿ ಹೆಗಡೆ, ಸಿದ್ದಾಪುರ ರೈತ ಮೋರ್ಚಾ ಅಧ್ಯಕ್ಷ ನಾರಾಯಣ್ ಚಾರೇಕೋಣೆ, ಬಿಜೆಪಿ ಪ್ರಮುಖರಾದ ಡ್ಯಾನಿ ಡಿಸೋಜಾ ಉಪಸ್ಥಿತರಿದ್ದರು. ರೈತರ ಪರವಾಗಿ ಧ್ವನಿಯನ್ನು ಎತ್ತಲಾಗಿದೆ. ಯಾಕಂದರೆ ಎಲೆ ಚುಕ್ಕೆ ರೋಗ, ಕೊಳೆ ಬಂದಂಥದ್ದು ಹಾಗೂ ನಮ್ಮ ರೈತರಿಗೆ ಆಗ್ತಕ್ಕಂಥ ಸಂಕಷ್ಟಗಳ ಬಗ್ಗೆ ಈಗಾಗಲೇ ಹಂತ ಹಂತವಾಗಿ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ.
ಕೇವಲ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರೆ ಸಾಕಾಗೋದಿಲ್ಲ. ಇಲ್ಲಿ ಏನು ಆಗ್ತಾ ಇದೆ, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರೈತರ ಜೀವನಾಡಿಯಾಗಿ ಕೆಲಸ ಮಾಡ್ತಾ ಇದೆ. ಆ ರೈತರ ಸಂಘ ಸಂಸ್ಥೆಗಳು ಹೇಳೋದು ಈ ಎಲೆ ಚುಕ್ಕೆ ರೋಗ ಸಾಕಷ್ಟು ಬಾಧಿಸ್ತಾ ಇದೆ. ಅದಕ್ಕೆ ಔಷಧದ್ದು ಪ್ಯಾಕೇಜು ಒಂದು ಕೊಡೋದೊಂದು ಅಧ್ಯಕ್ಷರು ಹೇಳಿದಾಗ ಅದೊಂದು ಹೌದು. ಇನ್ನು ರೈತರಿಗೆ ಪರ್ಯಾಯವಾಗಿ ಉಪಬೆಳೆ ಅನಿವಾರ್ಯತೆ, ಈ ಅಡಿಕೆ ತೋಟದಲ್ಲಿ ಕಾಫಿನೋ ಕಾಳುಮೆಣಸು ಇನ್ನಿತರ ಬೆಳೆಯನ್ನು ಬೆಳೀಲಿಕ್ಕೆ ಅದಕ್ಕೆ ಏನು ಈಗ ಬೆಳೆ ಸಾಲ ವಗೇರೆ ಕೊಡ್ತಾ ಇದ್ದಾರೆ, ಆ ರೀತಿ ನಿಬ್ಬಡ್ಡಿಯಾಗೋ ಅಥವಾ ಇನ್ಯಾವುದೋ ಒಂದು ರೂಪದಲ್ಲಿ ಪ್ಯಾಕೇಜ್ ರೂಪದಲ್ಲಿ ಕೊಟ್ಟರೆ ರೈತರು ಆ ಉಪಬೆಳೆಯನ್ನು ಬೆಳೆದು ತಮ್ಮ ಜೀವನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಎಲೆ ಚುಕ್ಕೆ ಸಾಕಷ್ಟು ಕಂಟ್ರೋಲಿಗೆ ಬರ್ತಾ ಇದೆ ಹೇಳುವಂಥ ಸಹಜವಾಗಿ ಎಲ್ಲ ಕಡೆ ಹೇಳ್ತಾ ಇದೆ. ಆದರೆ ಮುಂದೆ ಬದುಕಬೇಕಲ್ಲ ತೋಟಗಾರರಿಗೆ, ಅದೊಂದು ಮಾಡುವ ಸರ್ಕಾರ ಅದರಲ್ಲಿ ಮಾಡಬೇಕು ಹೇಳುವಂಥದ್ದು ನಮ್ಮದು ಆಗ್ರಹ ಆಗಿದೆ. ವಿಶೇಷವಾಗಿ ಅಂದರೆ ಈ ಎಲೆ ಚುಕ್ಕೆ ರೋಗ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಎಲೆ ಚುಕ್ಕೆ ರೋಗದಿಂದ ಈಗಾಗಲೇ ನಾವೇನು ಅವ್ರು ಹೇಳಿದ್ದಾರೆ 1.4 ವರ್ಷ ಬೆಳೆಯೂ ಕೂಡ ಈ ಸರಿ ನಮ್ಮಲ್ಲಿಲ್ಲ. ಸಂಪೂರ್ಣ ಅಡಿಕೆ ಬೆಳೆಯನ್ನೇ ನಂಬಿ ಬದುಕುವಂಥ ರೈತರ ಪರಿಸ್ಥಿತಿ ತುಂಬ ಕಷ್ಟ ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ಶಾಸಕರು ಅತಿ ಶೀಘ್ರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಈ ನಮ್ಮ ರೈತರ ಸಮಸ್ಯೆಗಳಿಗೆ ಕಿವಿ ಕೊಟ್ಟು ನಮ್ಮ ರೈತರ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲಾಂದರೆ ಒಂದು ದಿನ ನಾವು ಎಲ್ಲರೂ ನಮ್ಮ ರೈತ ಮೋರ್ಚಾ ಎಲ್ಲ ರೈತರ ಜೊತೆಯಲ್ಲಿ ರಸ್ತೆಗಿಳಿದು ನಾವು ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ದಯವಿಟ್ಟು ಶಾಸಕರು ಇದನ್ನು ಕಿವಿಯಲ್ಲಿಟ್ಕೊಂಡು ಸರ್ಕಾರದ ಗಮನಕ್ಕೆ ತಂದು ಅಡಿಕೆ ಬೆಳೆಗಾರರ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.